ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಮಿಕ್ಸೆಡ್ ವೆಜಿಟೇಬಲ್ ಸಮೋಸ ತೋರಿಸ್ತಾ ಇದ್ದೀನಿ. ಬೀನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ಹೆಚ್ಕೊಂಡಿದ್ದೀನಿ, ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಇದು ನವಿಲು ಕೋಸು ಅಂತಾರಲ್ಲ ಗೆಡ್ಡೆಕೋಸು, ಅದು ಕೊತ್ತಂಬರಿ, ಸ್ವೀಟ್ ಕಾರ್ನು, ಬೀನ್ಸ್. ಓಕೆ, ಇಷ್ಟು ತೊಗೊಂಡಿದ್ದೀನಿ, ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಬಾಯ್ಲ್ ಪೊಟ್ಯಾಟೊ ತೊಗೊಂಡಿದ್ದೀನಿ, ಸ್ಮ್ಯಾಶ್ ಮಾಡ್ಕೊಳ್ತೀನಿ ಇದು. ಹಾಗೆ ಚಾಪ್ಡ್ ಗಾರ್ಲಿಕ್ಕು ಒಂದೂವರೆ ಬಾಲ್ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರು, ಅರಿಶಿನ, ಗ್ರೀನ್ ಚಿಲ್ಲಿ ಒಂದು 2ರಿಂದ 3 ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರು, ಸಾಲ್ಟು. 1 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಿದ್ದೀನಿ. ಈಗ ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ, ಆನಿಯನ್ನು ಬೀನ್ಸ್ ಎರಡೂ ಆ್ಯಡ್ ಮಾಡ್ತಿದ್ದೀನಿ. ಎಲ್ಲ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, 1-2 ನಿಮಿಷ ಸಾಕು. ಹಾಗೆ ಬಾಯ್ಲ್ಡ್ ಸ್ವೀಟ್ ಕಾರ್ನು ಹಾಕ್ತಾಯಿದ್ದೀನಿ, ಬಾಯ್ಲ್ ಮಾಡ್ಕೊಂಡಿದ್ದೀನಿ ನಾನಿದು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಕ್ಯಾರೆಟು, ನವಿಲು ಕೋಸು ಇಲ್ಲ, ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ, ಟರ್ಮರಿಕ್, ಗಾರ್ಲಿಕ್, ಪೆಪ್ಪರ್ ಪೌಡರು, ಸಾಲ್ಟ್, ರೆಡ್ ಚಿಲ್ಲಿ ಪೌಡರು. ಓಕೆ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗಾಗಲಿ ಲಂಚಿಗಾಗಲಿ ಇದೇನು ತಿನ್ನೋಕ್ಕೆ ಇದೇ ಟೈಮ್ ಅಂತ ಏನಿಲ್ಲ. ಇದು ಪ್ರತಿಯೊಬ್ಬರಿಗೂ ಸಮೋಸ ಇಷ್ಟ ಆಗೇ ಆಗುತ್ತೆ. ಯಾರಿಗೆ ತಾನೇ ಸಮೋಸ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗಂತೂ ಭಾಳನೇ ಇಷ್ಟ ಈ ಥರ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಟ್ರೆ. ಈ ಥರ ಮಾಡಿ. ಈಗ ಆಲೂ ಆ್ಯಡ್ ಮಾಡ್ತಾಯಿದ್ದೀನಿ, ಬಾಯ್ಲ್ಡ್ ಪೊಟ್ಯಾಟೊ ಇದು, ಹಾಗೆ ಕೊತ್ತಂಬರಿ. ಓಕೆ, ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ವೆಜಿಟೇಬಲ್ಸ್ ಬೇಡ ಅಂದರೆ ಬರೀ ಆಲೂಗಡ್ಡೆನೂ ಬಟಾಣಿ ಹಾಕಿ ಕೂಡ ಸಮೋಸ ಮಾಡ್ಕೋಬೋದು, ಅದು ತಮಗೂ ಗೊತ್ತಿದೆ ಮಾಡಿ. ಓಕೆ, ಈಗ ಆಯಿತು, ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಕೆಲಸದ ಒತ್ತಡನ ಹಾಗೇನಿದ್ರೆ ಅದನ್ನ ನಮ್ಮನೆಯವರಿಗೆ ಹೇಳ್ಬೋದಿತ್ತಲ್ಲ. ಕಾಮನ್ ಮಾವನ್ನ ಮಾತ್ರ ಕರೆದಿದ್ದಾರೆ ಅಂದ್ರೆ ಕೆಲಸದ ಒತ್ತಡಕ್ಕೂ ಮೀರಿ ಬೇರೆ ಏನೋ ಇದೆ. ಅತ್ತೆ ನೋಡಿದ್ರು ಯಾಕೋ. ನೋಡಿ, ಈ ಥರ ಮಾಡ್ತಾ ಹೋಗಬೇಕು. ಈ ಥರ ಫೋಲ್ಡ್ ಮಾಡೋದು ಸ್ವಲ್ಪ ಡಿಫ್ರೆಂಟ್, ಯೂನಿಕ್ಕಾಗಿ ಕಾಣುತ್ತೆ. ಮಕ್ಕಳಿಗಂತೂ ಈ ಡಿಸೈನ್ ನೋಡಿದ್ರೆ ಬಾಯಲ್ಲಿ ನೀರೇ ಬಂದ್ಬಿಡುತ್ತೆ, ಇನ್ನೂ 1-2 ಜಾಸ್ತಿನೇ ತಿಂತಾರೆ. ಇದು ನೋಡಿರಿ, ತುಂಬ ಚೆನ್ನಾಗಿ ಅನ್ನಿಸುತ್ತೆ ಡಿಸೈನು. ನೋಡಿ, ಈ ಥರ ಮಾಡಬೇಕು. ಮಾಡೋ ಮೆಥಡ್ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ಈ ಥರ ಚಾಪೆ ಫೋಲ್ಡ್ ಮಾಡಿದಾಗ ಬರುತ್ತಲ್ಲ, ಆ ಥರ ಡಿಸೈನ್ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಥರ ಹಿಂಗೆ ಮಾಡಿಕೊಂಡ್ರೆ ಆಯಿತು. ಈ ಥರ ಇಲ್ಲಿ ನೋಡಿ, ಈ ಥರ ಈ ಥರ. ನೀರು ಅಪ್ಲೈ ಮಾಡಿದ್ದೀನಿ. ಈ ಥರ ಇಲ್ಲಿ ನೋಡಿ, ಒಂದು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಟರ್ನ್ ಮಾಡ್ಬೋದು. ಈ ಥರ ಟರ್ನ್ ಮಾಡಿ ಇಲ್ಲಿ ನೋಡಿ, ಈ ಥರ
ಈ ಥರ ರೊಟೇಟ್ ಮಾಡಿರಿ, ಸ್ಪಿನ್ ಈ ಥರ ಮಾಡಿ ಹಿಂಗೆ ಪ್ರೆಸ್ ಮಾಡಿರಿ. ಇದೊಂಥರ ಡಿಸೈನ್ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹಿಂಗೆ ಸ್ಪಿನ್ ಮಾಡಿರಿ ಈ ಥರ ಹಿಂಗೆ. ಇಲ್ಲಿ ನೋಡಿ, ಇದು ಹಿಂಗೆ ನನ್ನ ಸಂಬಂಧ ಬಿಟ್ಟಿರೋ ವಿಷಯನ ಏನಿದ್ರು ಅದು ನಿನ್ನ ಸಾಗರಬಹುದ ವಿಷಯ ಆಗಿವಾಗ ಗೊತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್. ಇಲ್ಲಿ ನೋಡಿ, ಇದು ಬೇರೆ ಡಿಸೈನು, ಇದು ಬೇರೆ ಡಿಸೈನು. ಡಿವೋರ್ಸ್ ಆಗಿದೆ ಅಂತ ಓಕೆ, ಈಗ ಎಣ್ಣೆಯಲ್ಲಿ ಕರಿಯೋಣ.